पंचानन तनुभूतान पंचाक्षर मनुपमान पंच सूत्र कृतो वंदे पंचाचार्यान जगद्गुरुन् योगी माम सततम पायात् तत्व चिंतन तत्परः समस्त जगत ख्यातो महांताख्यो गुरुर्मुदा सर्व मंगल मंगले शिवे सर्वार्थ साधिके शरण्ये त्र्यंबके देवी नारायणी नमोस्तुते नारायणी नमोस्तुते। ಪ್ರವಚನ ಆರಂಭ ಕಾಲದಲ್ಲಿ ಪ್ರಾತಸ್ಮರಣೀಯರಾಗಿರ್ತಕ್ಕಂಥ ಜಗದ ಆಚಾರ್ಯರನ್ನ ಬಸವಣ್ಣನವರೇ ಮೊದಲಾಗಿರ್ತಕ್ಕಂಥ ಎಲ್ಲ ಶಿವಶರಣರನ್ನ ಯಾವ ಈ ಕ್ಷೇತ್ರದ ಅಧಿಪತಿಯಾಗಿರ್ತಕ್ಕಂಥ ತಾಯಿ ಜಗದಂಬೆ ದ್ಯಾವಮ್ಮ ತಾಯಿಯನ್ನ ಹೇಮರೆಡ್ಡಿ ಮಲ್ಲಮ್ಮನನ್ನ ಈ ಊರಿನಲ್ಲಿರ್ತಕ್ಕಂಥ ಎಲ್ಲ ದೈವಗಳನ್ನು ಕೂಡ ಹೊರಮಂದಿರದಲ್ಲಿ ಧ್ಯಾನ ಮಾಡ್ತಾ ಇಲ್ಲಿವರೆಗೆ ಅದ್ಭುತವಾಗಿರ್ತಕ್ಕಂಥ ರೀತಿಯಿಂದ ಸುಂದರವಾಗಿ ಕಲಾ ಸೇವೆಯನ್ನ ಮಾಡಿರ್ತಕ್ಕಂಥ ಗಾನ ಕೋಗಿಲೆ ಅಂತ ಹೆಸರು ಪಡೆದಿರ್ತಕ್ಕಂಥ ನಮ್ಮ ಬುದಯ್ಯ ಗವಾಯಿಗಳವರೇ, ಪ್ರಖ್ಯಾತ ತಬಲಾ ವಾದನ ಪಟುಗಳಾಗಿರ್ತಕ್ಕಂಥ ರಾಜಶೇಖರ್ ಅವರೇ, ಕಾರ್ಯಕ್ರಮವನ್ನ ಏರ್ಪಾಡು ಮಾಡಿ ಕಾರ್ಯಕ್ರಮದಲ್ಲಿ ಭಕ್ತಿ ಭಾವದಿಂದ ಪಾಲ್ಗೊಂಡಿರ್ತಕ್ಕಂಥ ಸಂಚಾಲಕರಾಗಿರ್ತಕ್ಕಂಥ ಚೆನ್ನಯ್ಯ ಸ್ವಾಮಿ ಅವರನ್ನೇ ಮೊದಲು ಮಾಡಿಕೊಂಡು ಇಡೀ ಕುರುಕುಂದಿ ಗ್ರಾಮದ ಸಮಸ್ತ ಹಿರಿಯರೇ, ಶರಣ ಬಂಧುಗಳೇ, ತಾಯಿಂದರೇ ಮತ್ತು ವಿಶೇಷವಾಗಿ ಪರಸ್ಥಳದಿಂದ ಬಂದಿರತಕ್ಕಂಥ ನೋಡ್ರಿ, ಇವತ್ತು ನಮ್ಮ ಆತ್ಮೀಯ ಶಿಷ್ಯರಾಗಿರ್ತಕ್ಕಂಥ ಶಿರ್ವಾಳ ಸಿದ್ದಯ್ಯ ಸ್ವಾಮಿ ಅವರೇ, ಇನ್ನುಳಿದಿರ್ತಕ್ಕಂಥ ಎಲ್ಲ ಸುತ್ತಮುತ್ತಲಿನ ಗ್ರಾಮಗಳಿಂದ ಆಗಮಿಸಿರತಕ್ಕಂಥ ಎಲ್ಲ ಗಣ್ಯಮಾನ್ಯ ಸಜ್ಜನರೇ, ಶರಣ ಬಂಧುಗಳೇ, ತಾಯಂದಿರೇ, ಮುದ್ದು ಮಕ್ಕಳೇ, ನೀವೆಲ್ಲರೂ ಕೂಡ ಭಗವಂತನ ಸ್ವರೂಪರಂತ ಭಾವಿಸಿ ನಿಮ್ಮೆಲ್ಲರ ಆತ್ಮ ಜ್ಯೋತಿಗೆ ಶರಣು ಶರಣಾರ್ಥಿಗಳು ಶರಣಾರ್ಥಿ. ದೇವಿಯ ಜಾತ್ರೆಯ ಅಂಗವಾಗಿ, ಜಾತ್ರಾ ಮಹೋತ್ಸವದ ಅಂಗವಾಗಿ ಹಮ್ಮಿಕೊಂಡಿರತಕ್ಕಂಥ ಈ ಆಧ್ಯಾತ್ಮಿಕ ಪ್ರವಚನದ ಕಾರ್ಯಕ್ರಮ ಬಹಳ ಆನಂದದಿಂದ ಸಾಗಿ ಬರ್ತಕ್ಕಂಥದ್ದಾಗ್ತಾ ಇದೆ. ಕುರುಕುಂದಿ ಅಂತಕ್ಕಂಥದ್ದು ಹೆಂಗಾಗಿತ್ತಪ್ಪ ಅಂತ ಕೇಳಿದ್ರೆ ಸಾಕ್ಷಾತ್ ಭೂ ಕೈಲಾಸ ಆದಂಗಾಗಿತ್ತು. ಭೂ ಕೈಲಾಸ ಆದಂಗಾಗಿತ್ತು. ಪ್ರತಿನಿತ್ಯ ಬರೀ ಜ್ಞಾನ ದಾಸೋಹ ಅಲ್ಲ, ಅದರ ಜೊತೆಗೆ ಪುರಾಣ ಕೇಳಕ್ಕೆ ಎಷ್ಟು ಜನ ಬರ್ತಾರೋ ಎಲ್ಲರಿಗೂ ಕೂಡ ಬಹಳ ವೈಭವದಿಂದ ಆನಂದದಿಂದ ಅನ್ನ ದಾಸೋಹ ಕಾರ್ಯಕ್ರಮನೂ ಕೂಡ ಏರ್ಪಾಡು ಮಾಡಿರತಕ್ಕಂಥದ್ದು ತುಂಬಾ ಸ್ತುತ್ಯವಾಗಿರ್ತಕ್ಕಂಥದ್ದಂತ ತಿಳ್ಕೊಂಡು ಹೇಳ್ತಾ, ನಿಮ್ಮೂರ ದೇವಿ ಈ ಗ್ರಾಮ ದೇವತೆ ಅಂತಕ್ಕಂಥಕ್ಕೆ ಏನದಳಲ್ಲ ದ್ಯಾಮಮ್ಮ, ಬಹಳ ದೊಡ್ಡ ಗುಡಿ ಕಟ್ಟಿರಿ, ಬಹಳ ವೈಭವದಿಂದ ಅಗ್ದಿ ದೊಡ್ಡ ಮೂರ್ತಿ ಮಾಡಿಸಿರಿ, ಬಹಳ ವೈಭವದಿಂದ ಸ್ಥಾಪನಾ ಮಾಡಿರಿ, ಎಲ್ಲ ಮಾಡಿರಿ ಖರೆ. ಆದ್ರ ಆಕೆ ಬಹಳ ಜಾಗೃತ. ಕುರುಕುಂದಿ ದೇವತೆ ಅಂತಂದ್ರ ಬಹಳ ಜಾಗ್ರದಳ. ನಾ ಕೇಳಿನ ಸುದ್ದಿನ ಕೆಲವು ಮಂದಿ ಹೇಳಿದ್ರು ನನಗ, ಹೆಣ್ಮಕ್ಳು ಈ ನಾಡಿನ ತುಂಬಿರೋ ಶಿಷ್ಟ ಈ ಊರ ಎಲ್ಲ ಹೆಣ್ಮಕ್ಳು ಕೆಲವು ಜನ ತಾವ್ರ ಮನೆ ಮುದುಕರಾಗ್ಯಾರ. ಅವ್ರಿಗೆ ಬಂದ್ ಅಂದ್ಲಂತ, ಯವ್ವಾ ನಾ ನಿಮ್ ಕೂಡ ಬರ್ತೀನಿ, ನಿಮ್ ತಲೆ ಇರ್ತೀನಿ ಅಂತ ಕುಂತಿದ್ಲ. ಬಂದಾರ, ದರ್ಶನ ಮಾಡ್ಯಾರ, ಹೋಗ್ಯಾರ. ಏ ತಂಗಿ, ನಾನ್ ನಿನ್ ಕೂಡ ಇರ್ತೀನಿ, ನಿನ್ ಹತ್ರ ಇರೋದ್ ನಾನು ನಿಮ್ಮೂರಾಗೆ ಇರ್ತೀನಿ. ಯವ್ವಾ ಹೆಣ್ಮಕ್ಳದು ಹೆಂಗಂದ್ರು ಕೂಡ ತವ್ರ ಮನಿ ಮೇಲೆ ಬಹಳ ಕಕ್ಕಲಾತಿ ನೋಡ್ರಿ. ತವ್ರ ಮನಿ ಅಂದ್ರೆ ಮರೆ ಮನಿ ಮೇಲೆ ಅಲ್ಲ, ಇಡೀ ಊರಿನ ಮೇಲೆ ಅವ್ರದ್ದು ಹೆಣ್ಮಕ್ಳದು ಕಕ್ಕಲಾತಿ ಕಳ್ಳ ಅಂತಕ್ಕಂಥದ್ದು ಬಾಳ ಇರ್ತದೆ. ಅದಕ್ಕೆ ಆ ಹೆಣ್ಮಕ್ಳು ಹೇಳ್ಯಾಳ, ಯವ್ವ ನಮ್ಮೂರವ್ರು ಏನ್ ಕಡಿಮೆ ಮಾಡ್ಯಾರ ನಿನ್ಗ, ದೊಡ್ಡ ಗುಡಿ ಕಟ್ಟ್ಯಾರ, ದೊಡ್ಡ ಮೂರ್ತಿ ಮಾಡ್ಸ್ಯಾರ,
ಮತ್ತೆಲ್ಲ ಪೂಜೆ ಮಾಡ್ತಾರ, ಎಲ್ಲ ಮಾಡ್ತಾರ, ಮತ್ ನಡ್ಕಂತಾರ. ಮತ್ತೆ ಹಿಂಗ್ಯಾಕಂತಿ ನೀನು ನಮ್ಮೂರ್ ಬಿಟ್ಟು ಬಂದ್ರೆ ಏನ್ ಚಂದ, ನಿನ್ನ ಆಶೀರ್ವಾದ ಇರಲಿ. ನಾವು ಬಂದಾಗ ಸೇವಾ ಮಾಡ್ತೀವಿ, ತವ್ರ ಮನೆಗೆ ಬಂದಾಗ ನಿನ್ ದರ್ಶನ ಮಾಡ್ತೀವಿ, ನಿನ್ನ ಉಡಿ ತುಂಬ್ತೀವಿ, ನಿನ್ನ ಸೇವಾ ಮಾಡ್ತೀವಿ, ನಿನ್ನ ಕೊಂಡಾಡ್ತೀವಿ. ಆದ್ರೆ ನೀನು ನಮ್ಮೂರಾಗ ನನ್ನ ಜೊತೆ ಇಲ್ಲಿರೋದಲ್ಲ, ನಂದು ಪ್ರೇಮ ಐತಿ, ನಿನ್ನ ಆಶೀರ್ವಾದ ಇರ್ಲಿ. ನೀನ್ ಎಲ್ಲಿರ್ಬೇಕಂದ್ರ ಆ ಕುರ್ಕುಂದಾಗ ನೀ ಇರ್ಬೇಕು ನೋಡಿ, ನೀನ್ ಅಲ್ಲೇ ಇರ್ಬೇಕಂತ, ಅಲ್ಲೇ ಇರ್ಬೇಕು. ನಮ್ಗೆಲ್ಲರಿಗೂ ಹರಕೆ ಕೊಡ್ಬೇಕು ನೀವು ಅಂತ ತಿಳ್ಕೊಂಡು ಆ ಹೆಣ್ಮಗಳು ಪರಿಪರಿಯಾಗಿ ಬೇಡ್ಕೊಂಡಾಳ. 8 ದಿನ ಕಾಡ್ಸಿಲ್ಲ ಅಂತ. 8 ದಿವಸ, 1 ದಿವಸ ಅಲ್ಲ, 2 ದಿವಸ ಅಲ್ಲ. ಹಂಗಾದಿತ್ತು. ಇಲ್ಲವಾ, ಈ ಸಲ ಹೋಗು, ನಿನ್ನ ಮನಸ್ಸಿನಾಗ ಏನೈತಿ, ಏನೋ ಒಂದು ದೊಡ್ಡ ಶಾಂತಿ ಮಾಡಿಸಬೇಕನ್ನೋದು ನಿನ್ನ ಮನಸ್ಸಿನಾಗ ಇದ್ದಂಗೈತಿ. ಕಳೆದ 30 ವರ್ಷದ ಮೇಲೆ, ಎಷ್ಟು ವರ್ಷ ಅಂದ್ರಲ್ಲ, 37 ವರ್ಷದಿಂದ ಊರ ಹಬ್ಬ ದೇವಿ ಜಾತ್ರೆ ಮಾಡಿಲ್ಲ. ಅದಕ್ಕ ನಿನ್ ಗುಡಿ ಕಟ್ಟಿದ್ರು ಸಮಾಧಾನ ಇಲ್ಲ, ಕಲ್ಲಿನ ಮೂರ್ತಿ ಮಾಡಿದ್ರು ಸಮಾಧಾನ ಇಲ್ಲ, ನಿನಗೆ ಏನು ಮಾಡಿದ್ರು ಕೂಡ ಸಮಾಧಾನ ಇಲ್ಲ. ಅದಕ್ಕೆ ಅದು ಬರ್ತದ. ಈ ಸಲ ಊರ ಹಬ್ಬ ಆಗತ್, ಹೋಗಿ ನೀ ಯಾಕೆ ಚಿಂತೆ ಮಾಡ್ತೀವಿ, ನಾ ತವ್ರ ಮನೆ ಹೆಣ್ಮಕ್ಳು ನಮ್ಮೂರಿಗೆ ಹರಕೆ ಕೊಡ್ತೀನಿ, ಹೋಗಿ ನಾನು ಅಂತ ಪರಿಪರಿಯಾಗಿ ಪ್ರಾರ್ಥನೆ ಮಾಡಿಕೊಂಡಾಗ ಒಬ್ಬ ಗೌಡ್ಚಾನಿ ಹಾಕಿ, ನಿಮ್ಮೂರವರ ಗೌಡ್ಚಾನಿ ಬೇಡಿಕೊಂಡಾಗ ಆಯ್ತವ ಅಂತ ತಿಳ್ಕೊಂಡು ಬಂದು ಸಮಾಧಾನ ಆದ್ಲಂತ. ಆಕಿ ಸಂಕಲ್ಪ, ಇಂಥವ್ರು 1000 ಮಂದಿ ಹೆಣ್ಮಕ್ಕಳ ಸಂಕಲ್ಪದಂತೆ ನಿಮ್ಮಲ್ಲೆಲ್ಲ ಭಕ್ತಿ ಬಂದು 37 ವರ್ಷದ ಹಿಂದೆ ಆಗಿರ್ತಕ್ಕಂಥ ಈ ದೇವಿಯ ಜಾತ್ರಾ ಮಹೋತ್ಸವನ್ನ ಈ ವರ್ಷ ಅದ್ದೂರಿಯಾಗಿ ಬಹಳ ವೈಭವದಿಂದ ಏರ್ಪಾಡು ಮಾಡಿರ್ತಕ್ಕಂಥದ್ದು ಏನೈತಲ್ಲ, ಇದು ತುಂಬಾ ಸ್ತುತ್ಯವಾಗಿರ್ತಕ್ಕಂಥದ್ದು. ದೇವಿ ಮನಸ್ಸಿಗೆ ಶಾಂತಿ ಕೊಡ್ತಕ್ಕಂಥದ್ದು. ನಿಮ್ಮೂರಿಗೆ ಎಲ್ಲರಿಗೂ ಕೂಡ ಆಶೀರ್ವಾದ ಮಾಡಿ ಹರಕೆಯನ್ನು ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾಳೆ. ಅದಕ್ಕೆ ಇಂಥ ವೈಭವದ ಕಾರ್ಯಕ್ರಮ ಇಲ್ಲಿ ನಡ್ಕೊಂಡು ಬರ್ತಕ್ಕಂಥದ್ದೈತಿ. ಇದು ಕಥೆ ಅಲ್ಲ, ಇದು ಪುರಾಣದಾಗಲ್ಲ. ನಾ ಹೇಳೋದು ಎಲ್ಲರ ಕಥೆ ಪುಸ್ತಕದಾಗ ಬರ್ದ ಅಂತ ತಿಳ್ಕೊಬೇಡ್ರಿ. ಪ್ರತ್ಯಕ್ಷವಾಗಿ ನಿಮ್ಮೂರಾಗ ನಿಮ್ಮೂರ್ ಹೆಣ್ಮಗಳಿಗೆ ಆಗಿರ್ತಕ್ಕಂಥ ಘಟನೆನ. ಯಾಕಂದ್ರೆ ಈ ಊರಾಗ ಅನಂತ ಮಂದಿ ಹೆಣ್ಮಕ್ಳು ನಮ್ಮ ಶಿಶು ಮಕ್ಕಳು ಅದಾರ. ಅವರು ಅಪ್ಪನ ಮುಂದೆ ತೋಡ್ಕೊಂತಾರ, ನೋಡಪ್ಪ ನಿನ್ ಖರ್ಚಳ ಇದ್ದದ್ದು ಹೇಳ್ತೀವಿ ನಾವು, ಇದ್ದದ್ ವಿಚಾರ ನಾವ್ ಹೇಳ್ತೀವಿ ಅಂತ ತಿಳ್ಕೊಂಡು ಕಥೆಯಲ್ಲ, ಕಾದಂಬರಲ್ಲ. ಇದನ್ನೆಲ್ಲ ಏನಪ್ಪ ಅಂತಂದ್ರ ಎಲ್ಲಾ ವಿಷದ ಮಾಡಿದಾಗ ಅದಕ್ಕೆ ನಡೆದತ್ತವ. ಬಹಳ ಸಂತೋಷ ಅಂತ ತಿಳ್ಕೊಂಡು ಹೇಳಿದ್ವಿ. ಅದಕ್ಕೆ ಹೆಣ್ಮಕ್ಳು ಅಂತಂದ್ರ ನೋಡ್ರಿ ಹೇಳ್ತಾರ, ಹೆಣ್ಮಕ್ಳಂದ್ರ ಬಹಳ ಕಡಿಮೆ ಅಲ್ಲ, ಜಗತ್ನಾಗ ಹೇಳ್ತಾರೆ.